ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವಿತ್ರ ಭಟ್. ಇವರು ನನ್ನ ಅತ್ತೆ ರಾಧಾ ಭಟ್. ಇಂದು ನಾವು ನಮ್ಮನೆ ಅರಸಿಯರು 3ನೇ ಹಂತಕ್ಕೆ ತಲುಪಿದ್ದೇವೆ. ಅತ್ತೆ ಸೊಸೆ ಕೈ ರುಚಿ ಎಂಬ ಕಾಂಟೆಸ್ಟಲ್ಲಿ ಭಾಗವಹಿಸ್ತಿದ್ದೀವಿ. ಇಂದು ನಾವು ಮಾಡುವಂಥ ರೆಸಿಪಿ ಕಡಲೆ ಹಿಟ್ಟಿನ ಹಲ್ವಾ. ಬನ್ನಿ ಶುರು ಮಾಡುವ. ಈಗ ಕಡಲೆ ಹಿಟ್ಟಿನ ಹಲ್ವಾ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಕಪ್ ಕಡಲೆ ಹಿಟ್ಟು, 1 ಕಪ್ ಸಕ್ಕರೆ, ಅರ್ಧ ಕಪ್ ತುಪ್ಪ, ಒಂದು ಅರ್ಧ ಲೋಟ ಎಣ್ಣೆ. ಇಷ್ಟು ಮಾಡುವ ವಿಧಾನ. ಬನ್ನಿ ನೋಡುವ ಮಾಡುವ ವಿಧಾನ. ಒಂದು ಬಾಂಡಲಿಗೆ 1 ಕಪ್ಪು ಕಡಲೆ ಹಿಟ್ಟು ಹಾಕಿ ಹುರಿಯೋಣ. ತುಪ್ಪನೂ ಹಾಕೋ ಸ್ವಲ್ಪ. ಆ ತುಪ್ಪನ ಹಾಕಿ ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ಸ್ವಲ್ಪ ತುಪ್ಪ ಹಾಕಬೇಕು, ನೋಡ್ಕೊಂಡು ಕಂಟಿಸ್ಟೆಂಟ್ ನೋಡ್ಕೊಂಡು ತುಪ್ಪ ಹಾಕಿ ಹುರಿಯೋದು. ಒಂದು 2 ನಿಮಿಷ ಹುರಿಬೇಕು ಕಂದು ಬಣ್ಣ ಬರೋವರೆಗೂ. ಒಂದು ಕಡೆ 1 ಕಪ್ ಸಕ್ಕರೆಗೆ 2 ಕಪ್ ನೀರನ್ನು ಸೇರಿಸೋಣ. ಸಕ್ಕರೆ ಪಾಕ ಮಾಡಬೇಕು. 2 ಕಪ್ ನೀರು ಬೇಕು. ಪಾಕ ಬರೋವರೆಗೂ ಅದು ಒಂದು ಕಡೆ ಪಾಕ ಬಂತು. ಇದನ್ನ ಮತ್ತೊಂದು ಸಲ ಹಿಂಗೆ ಚೆನ್ನಾಗಿ ಹುರಿಯುವ. ಮತ್ತೊಂದು ಚೂರು ತುಪ್ಪ ಬೇಕಾದರೆ ಸಕ್ಕರೆ ಪಾಕ ಒಂದೆಳೆ ಪಾಕ ಆಗಬೇಕು. ಅಲ್ಲಿವರೆಗೂ ಇದನ್ನ ಹೀಗೆ ಕುದಿಸ್ತಾನೆ ಇರಬೇಕು. ಈಗ ಅದು ಒಂದೆಳೆ ಪಾಕ ಆಗಿದೆ. ಇದನ್ನು ಈ ಹಿಟ್ಟಿಗೆ ಸೇರಿಸ್ಬೇಕು. ಪಾಕನ ಈ ಹಿಟ್ಟಿಗೆ ಸೇರಿಸೋಣ. ಅದನ್ನು ಪಾಕ ಹಿಟ್ಟಿ ಸೇರಿಸಿ ಹೀಗೆ ಎರಡೂ ಮಿಕ್ಸ್ ಮಾಡಿ ಮತ್ತೆ ಒಂದು ಸಲ ಫ್ರೈ ಮಾಡಬೇಕು. ಇದು ಒಂಥರ ಒಂದು ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಇದನ್ನು ಹೀಗೆ ಫ್ರೈ ಮಾಡ್ತಾನೆ ಇರಬೇಕು. ಇದು ಹಲ್ವಾದ ಇದಕ್ಕೆ ಬರಬೇಕು, ಆಕಾರಕ್ಕೆ. ಅಲ್ಲಿವರೆಗೂ ಅದನ್ನು ಬಟ್ಲಿಗೆ ತುಪ್ಪ ಸವರ್ಕೊಂಡು ಈ ಬಟ್ಲಿಗೆ ಹರಡಬೇಕು. ಇದನ್ನು ಮಾಡಿ ಹಾಕಬೇಕು ಸ್ವಲ್ಪ. ಅದು ಶೇಂಗಾ ಎಣ್ಣೆನೇ ಹಾಕಬೇಕು. ಮತ್ತೆ ಈಗ ಇದಕ್ಕೆ ಹಿಂಗೆ ಇದ್ರ ಮೇಲೆ ಹಾಕಬೇಕು ಎಣ್ಣೆನ. ಇದು ಈಗ ಒಂದು ಅರ್ಧ ಗಂಟೆ ಬಿಡಬೇಕು ಇದನ್ನ. ಆಮೇಲೆ ಹಲ್ವಾ ಥರ ಕಟ್ ಮಾಡಿ ಹಲ್ವಾ ಶೇಪ್ ಬರುತ್ತೆ. ಅರ್ಧ ಗಂಟೆ ಆಯ್ತು. ಅದನ್ನ ಈಗ ನಾವು ಹಲ್ವಾ ಶೇಪು ಕಟ್ ಮಾಡುವ. ನೋಡಿ, ಕಡಲೆ ಹಿಟ್ಟಿನ ಹಲ್ವಾ ಸವಿಯಲು ಸಿದ್ಧ. ರುಚಿ ರುಚಿಯಾದ ಕಡಲೆ ಹಿಟ್ಟಿನ ಹಲ್ವಾ ಸವಿಯಲು ಸಿದ್ಧ. ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಅವಕಾಶಕ್ಕಾಗಿ ಧನ್ಯವಾದಗಳು. ನೋಡಿ, ಕಡಲೆ ಹಿಟ್ಟಿನ ಹಲ್ವಾ ಸವಿಯಲು ಸಿದ್ಧ.